ಕಿರೀಟಿ, ನಾನು ಮತ್ತೆ ಹೇಳ್ತಿದ್ದೀನಿ, ಎಲ್ಲರೂ ಪಳಗಿದ ಕಲಾವಿದರು ನಿಮ್ಮ ಜೊತೆ ಇದ್ದಿದ್ದು. ಬಟ್ ನಿಮಗೆ ಒಂದು ಒಳ್ಳೆ ಅವಕಾಶನೂ ಇರುತ್ತೆ ಟು ಪ್ರೂವ್ ಯೋರ್ ಸೆಲ್ಫ್. ನಿಮ್ಮ ಕ್ಯಾರೆಕ್ಟರ್ನ ಯಾವ ರೀತಿ ನಿಭಾಯಿಸ್ತೀರಿ, ಅದನ್ನು ಯಾವ ರೀತಿ ಪ್ರೆಸೆಂಟ್ ಮಾಡ್ತೀರಿ ಅಂತ. ಹೋಲ್ ಸ್ಟೋರಿಯಲ್ಲಿ ಒಂದು ತೆಳುವಾದ ಸೆನ್ಸಿಟಿವ್ ಸಬ್ಜೆಕ್ಟ್ ಕೂಡ ಇದೆ. ನಂಗೆ ಬಹಳ ಇಷ್ಟ ಆಯಿತು ಈ ಸಬ್ಜೆಕ್ಟ್. ಆ್ಯಂಡ್ ಆ ಸೆನ್ಸಿಟಿವ್ ಸಬ್ಜೆಕ್ಟ್ ಜೊತೆಗೆ ಅಲ್ಲಿ ಯೂತ್ನ ತರಬೇಕು, ಡಾನ್ಸ್ ತರಬೇಕು, ಲವ್ ಸ್ಟೋರಿ ತರಬೇಕು. ಬ್ಯೂಟಿಫುಲ್ ಅಂತ ಅನ್ಸುತ್ತೆ. ಏನೂ ಯಾರೂ ಬಿಟ್ಕೊಡ್ತಿಲ್ಲ, ಬಟ್ ಡೆಫಿನೆಟ್ಲಿ ಐ ಆಮ್ ಲುಕಿಂಗ್ ಫಾರ್ವರ್ಡ್. ಅಂದ್ರೆ ಆಕ್ಚುಲಿ ಮ್ಯಾಮ್ ಏನ್ ಹೇಳಿದ್ರು ಸ್ಟೋರಿ ಬಗ್ಗೆ ನೋಡ್ತಾ ಇದ್ದಾಗ ಅನುಭವ ಹೋಗ್ಬಿಡುತ್ತೆ ಅಂತ ಹೇಳಿ ಯಾರು ಪಾತ್ರದ ಬಗ್ಗೆ ತುಂಬಾ ಮಾತಾಡ್ತಾ ಇಲ್ಲ ಮ್ಯಾಮ್. ಅದಲ್ಲದೆ ಆಕ್ಚುಲಿ ನೀವು ಹೇಳ್ದಂಗೆ ತುಂಬಾ ಅನುಭವ ಇರುವಂತ ನಟರು ಮ್ಯಾಮ್. ಅವ್ರ ಜೊತೆ ಮಾಡೋದು ನೀವು ಲಕ್ಕಿ. ಯಾಕೆ ಗೊತ್ತಾ, ಎಲ್ರಿಂದಾನು ನಿಮ್ಗೆ ಒಂದೊಂದಷ್ಟು ಟಿಪ್ಸ್ ಸಿಗುತ್ತೆ. ಅಷ್ಟಲ್ಲ ಮ್ಯಾಮ್, ತುಂಬಾ ಸಿಕ್ತು ಮ್ಯಾಮ್. ಯಾಕಂದ್ರೆ ಅವ್ರ ಅನುಭವದ ಮುಂದೆ ನಾವು ಏನೂ ಅಲ್ಲ. ಸೊ ಸರ್ ಅವ್ರ ಜೊತೆ ಇರುವಂತ ಅನುಭವ ಆಲ್ಮೋಸ್ಟ್ ನಾನು ನಿನ್ನೆ ಹೇಳಿದೆ ಸ್ಪೀಚಲ್ಲೂ, 30 ದಿನ ಕಳೆಯೋದಕ್ಕೆ ಅವಕಾಶ ಸಿಕ್ತು, ಕಾಲಾವಕಾಶ ಸರ್ ಜೊತೆ ತುಂಬಾ ಕಲ್ತ್ಕೊಂಡೆ. ಮೇಡಮ್ ಅವ್ರ ಜೊತೆನೂ ಆಲ್ಮೋಸ್ಟ್ 30 ಡೇಸ್ ಕಾಲಾವಕಾಶ ಸಿಕ್ತು ಮಾಡೋದಕ್ಕೆ. ಸೊ ಅದೃಷ್ಟ ಮ್ಯಾಮ್ ನನಗೆ ಅಷ್ಟೇ. ತುಂಬಾ ಕಲ್ತ್ಕೊಂಡೆ, ನಟನದ ಬಗ್ಗೆ ಆಗಿರ್ಲಿ, ತುಂಬಾ ವಿಚಾರದ ಬಗ್ಗೆ, ಡಿಸಿಪ್ಲಿನ್ ಬಗ್ಗೆ ಆಗಿರ್ಲಿ. ನಾನು ಅದೃಷ್ಟ ಅಷ್ಟೇ.